We'll move on to the next problem of deductions from GTI. See, analyze this seventh problem now. The following are the particulars of Mr. X for the previous year 1819. There are various items have been given. Let's analyze one by one. Business income 4,86,450. ಓಕೆ, ರೆಂಟ್ ಫ್ರಮ್ ಪ್ರಾಪರ್ಟಿ. ಸೊ ಇಲ್ಲಿ ನಮಗೆ ರೆಂಟ್ ಫ್ರಮ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಪ್ರಾಪರ್ಟಿ ಅಂತ ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್ ಓನ್ಲಿ ರೆಂಟ್ ಫ್ರಮ್ ಪ್ರಾಪರ್ಟಿ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ದಿ ಇನ್ಕಮ್ ಫ್ರಮ್ ಔಟ್ಸ್ ಪ್ರಾಪರ್ಟಿ ಎಷ್ಟು ಅನ್ನೋದು ಕಂಡುಹಿಡಬೇಕು. ನಮಗೆ ಬರ್ತಾ ಇರೋದು ಇದು ರೆಂಟ್ ಮಾತ್ರ. ಟೋಟಲ್ ಇನ್ಕಮ್ ಎಷ್ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನ ಬೇಸಾಗಿ ಇಟ್ಕೊಂಡು ಟೋಟಲ್ ಇನ್ಕಮ್ ಆನ್ ಹೌಸ್ ಪ್ರಾಪರ್ಟಿ ಎಷ್ಟು ಅನ್ನೋದು ನಾವು ಈ ಸ್ಟೇಜಲ್ಲಿ ಕಂಡುಹಿಡಬೇಕು. ಐ ವಿಲ್ ಲೆಟ್ ಯು ನೋ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. The municipal tax have been given, which is to be adjusted while computing the income from house property. Okay, Indian agricultural income, you all know that it comes under income from other sources, and moreover any Indian agricultural income is completely exempted. LTCG will be taken after the deductions. Add back ಮಾಡ್ಕೊಳ್ಳಿ. Winnings from Kerala State Lottery, ಅಗೇನ್ ಕೇರಳ ಸ್ಟೇಟ್ ಲಾಟ್ರಿ, ಇಟ್ ಈಸ್ ಅ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೂ ಬೇಕಾಗಿರೋ ಅಂಥದ್ದೇ ಗ್ರಾಸ್ ಅಮೌಂಟು. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂತಂದರೆ ಇದು ಕ್ಯಾಶುವಲ್ ಇನ್ಕಮ್ಸು ವಿಚ್ ಈಸ್ ಟು ಬಿ ಆ್ಯಡೆಡ್ ಆಫ್ಟರ್ ದಿ ಡಿಡಕ್ಷನ್ಸ್. ನೆಕ್ಸ್ಟ್ ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್. ಇದನ್ನು ನೋಡಿದ ತಕ್ಷಣ ಗೊತ್ತಾಗಬೇಕು, ದಿಸ್ ಈಸ್ ನಾಟ್ ಅನ್ ಇನ್ಕಮ್, ದಿಸ್ ಈಸ್ ಅನ್ ಎಕ್ಸ್ಪೆನ್ಸಸ್. ಸೊ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಡಿಡಕ್ಷನ್ಸ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ನ ಡಿಡಕ್ಷನ್ಸ್ ಹೋಗುತ್ತೆ. ಎನಿ ಡಿಡಕ್ಷನ್ಸ್ ಈಸ್ ನಥಿಂಗ್ ಬಟ್ ದಿ ಎಕ್ಸ್ಪೆನ್ಸಸ್ ಆಫ್ ದಿ ಅಸೆಸ್ಸಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಯಾವ ಸೆಕ್ಷನ್ ಕೆಳಗಡೆ ಬರುತ್ತೆ ನೋಡಿದ ತಕ್ಷಣ ನೀವೇ ಅನಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು 80C ಕೆಳಗಡೆ ಬರುತ್ತೆ. ಕಾಂಟ್ರಿಬ್ಯೂಷನ್ ಟು PPF, ಅಗೇನ್ ಇಟ್ ಕಮ್ಸ್ ಅಂಡರ್ 80C. ಕ್ಯಾಶುವಲ್ ಇನ್ಕಮ್ ಫ್ರಮ್ ಕ್ರಾಸ್ವರ್ಡ್ ಪಝಲ್, ಅಗೇನ್ ಕ್ಯಾಶುವಲ್ ಇನ್ಕಮ್ ಅವರೇ ಹೇಳಿದ್ದಾರೆ, ಇಟ್ ಈಸ್ ರಿಲೇಟೆಡ್ ಟು ಅದರ್ ಸೋರ್ಸಸ್ ವಿಚ್ ಈಸ್ ಟು ಬಿ ಟೇಕನ್ ಅಟ್ ದಿ ಲಾಸ್ಟ್, ದಟ್ ಈಸ್ ಡಿಡಕ್ಷನ್ಸ್ ಆದಮೇಲೆ ಈ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಜೊತೆಗೆ ಕ್ಯಾಶುವಲ್ ಇನ್ಕಮ್ಸು ಫ್ರಮ್ ಕ್ರಾಸ್ವರ್ಡ್ ಪಝಲ್ಸ್ ಏನಿದೆ ಅದನ್ನು ಕೂಡ ಆ್ಯಡ್ ಬ್ಯಾಕ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಏನು ಕಂಡುಹಿಡಿಯೋಕ್ಕೆ ಕೇಳಿಲ್ಲ. ಸೊ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಎಕ್ಸ್ ಅಂತ ಹೇಳಿದರೆ ಜಸ್ಟ್ ವಿ ವಿಲ್ ಕಂಪ್ಯೂಟ್ ದಿ ಟೋಟಲ್ ಇನ್ಕಮ್ ಮಾತ್ರ ಕಂಡಿಡಿದ್ರೆ ಸಾಕು ಇಲ್ಲಿ. ಸೊ ಹಾಗಾಗಿ ಲೆಟ್ಸ್ ಮೂವ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ವಾ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ, ಸಾರಿ ಅಲ್ಲಿ ಕೊಟ್ಟಿಲ್ಲ ಇನ್ಕಮ್ ಫ್ರಮ್ ಸ್ಯಾಲರಿ, ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲರಿ ತೋರಿಸಲಿಲ್ಲ. ಸೊ ವಿಲ್ ಮೂವ್ ಆನ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೆವೆಂತ್ ಪ್ರಾಬ್ಲಮ್, ಮಿಸ್ಟರ್ ಎಕ್ಸ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ ಸೊ ಆ್ಯಂಡ್ ಸೊ. ಮೊದಲನೇದಾಗಿ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ತೊಗೋಬೇಕಾಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯಾದ ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಷನ್ ಹೇಳಿಲ್ಲ. ಟೇಕ್ ಇಟ್ ಆಸ್ ನಿಲ್. ನೆಕ್ಸ್ಟ್ ಹೆಡ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇಲ್ಲಿ ನೋಡಿ ನಾವು ಏನು ಹೆಡ್ಡಿಂಗ್ ಹಾಕ್ಕೊಂಡಿದ್ದೀವಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ. ಬಟ್ ಆ ಪ್ರಾಬ್ಲಮಲ್ಲಿ ಇನ್ಕಮ್ ಅಂತ ಹೇಳಿದಾರಾ, ಹೇಳಿಲ್ಲ. ಸೊ ಹಾಗಾಗಿ ನಾವು ಇದನ್ನು ಕಂಪ್ಯೂಟ್ ಮಾಡಬೇಕಾಗತ್ತೆ. ಹೇಗೆ ಅಂತಂದರೆ ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾರಲ್ವಾ. ಸೊ ದಿಸ್ ರೆಂಟ್ ರಿಸೀವ್ಡ್ ವಿಲ್ ಬಿ ದಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಹೌಸ್ ಪ್ರಾಪರ್ಟಿ. ರೆಂಟ್ ರಿಸೀವ್ಡ್ 60,000 ಅಂತ ಹೇಳಿದ್ದಾರೆ. ಪರ್ ಮಂತ್ ಅಂತ ಏನು ಹೇಳಿಲ್ಲ. ಸೊ ಹಾಗಾಗಿ ಏನು ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಇದರಿಂದ ಯಾವುದೇ ರೀತಿಯಾದ ಮುನ್ಸಿಪಲ್ ಟ್ಯಾಕ್ಸ್ ಪೇಮೆಂಟ್ ಆಗಿದ್ರೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ 55,000 ರಿಮೈನಿಂಗ್ ವಿಲ್ ಬಿ ದಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಫ್ರಮ್ ದಿಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಸ್ ಟು ಬಿ ಗಿವನ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಇದ್ರ ಕೆಳಗಡೆ 2 ಡಿಡಕ್ಷನ್ ಬರುತ್ತೆ. ಮೊದಲನೇದು ಬಂದು ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆ್ಯಟ್ 30% ಆಫ್ NAV. ನಮ್ಮ ಹತ್ರ ಮೇಲ್ಗಡೆ ಏನು ಅಮೌಂಟ್ ಬಂದಿದೆ NAV 55,000 ಇಂಟು 30% ಮಾಡಿದಾಗ 16,500 ಸಿಗುತ್ತೆ. ಸೊ ಇನ್ನೊಂದು ಡಿಡಕ್ಷನ್ ಬಂದು ಇಂಟ್ರೆಸ್ಟ್ ಆನ್ ಲೋನ್. ಸೊ ಈ ಪ್ರಾಬ್ಲಮಲ್ಲಿ ಅಷ್ಟು ಡೀಟೇಲಾಗಿ ಇನ್ಡೆಪ್ತಾಗಿ ಕೊಟ್ಟಿಲ್ಲ. ಸೊ ಬೇಸಿಕ್ ಮಾತ್ರ ಕೊಟ್ಟಿರೋದ್ರಿಂದ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ವಿ ವಿಲ್ ಫೈಂಡ್ ಔಟ್ 38,500. ಏನಿದು ಅಂತಂದರೆ ದಿಸ್ ಈಸ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅವ್ರು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿರಲಿಲ್ಲ, ರೆಂಟ್ ರಿಸೀವ್ಡ್ ಅಂತ ಕೊಟ್ಟರು. ನಮಗೆ ಬೇಕಾಗಿದ್ದಂತೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಇನ್ಕಮ್ ಫ್ರಮ್ ಬಿಸ್ನೆಸ್. ಅವರ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 4,86,450. ನೆಕ್ಸ್ಟ್ ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಇಲ್ಲಿ LTCG ಕೊಟ್ಟಿದ್ದಾರೆ ವಿಚ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್ ಅಟ್ ದಿಸ್ ಸ್ಟೇಜ್. ಸೊ ಬೇಡ. ಹಾಗೆಯೇ ಇನ್ಕಮ್ ಫ್ರಮ್
ಅದರ್ ಸೋರ್ಸಸ್, ಇಲ್ಲಿ ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್ ಇದೆ. ಸೊ ಹಾಗಾಗಿ ಇಂಡಿಯನ್ ಅಗ್ರಿಕಲ್ಚರಲ್ ಇನ್ಕಮ್, ಬಟ್ ಅದು ಎಕ್ಸಮ್ಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ವಿನ್ನಿಂಗ್ಸು ಕ್ಯಾಶುವಲ್ ಇನ್ಕಮ್ ಆಗುತ್ತೆ. ಲಾಸ್ಟಲ್ಲಿ ತೊಗೊಳ್ಳೋಣ. ಇನ್ನೆರಡು ಡಿಡಕ್ಷನ್ಸ್ ಇದೆ, ಇನ್ನೂ ಒಂದು ಕ್ಯಾಶುವಲ್ ಇನ್ಕಮ್ ಇದೆ. ಸೊ ಇಷ್ಟೂ ಆ್ಯಡ್ ಮಾಡಿ ನಿಮಗೆ 5,24,950 ಸಿಗುತ್ತೆ. ಸೊ ಟೋಟಲ್ ಆಫ್ ಆಲ್ ದೀಸ್ 5 heads will arrive at gross total income. As soon as we arrive at the gross total income, we have to deduct the deductions under section 80C to 80U. So first deduction step wise ಹೋಗೋಣ. 80C ಅಲ್ಲಿ ಬಂದಿರೋವಂಥ ಡಿಡಕ್ಷನ್ಸ್ ಬಂದು ನಮಗೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಒಂದಿದೆ 10,000. ಇನ್ನೊಂದು ಅಂಡರ್ ದಟ್ ಹೆಡ್ಡಲ್ಲೇ 80Cಯಲ್ಲೇ PPF 15,000 ಇದೆ. ಸೊ ಇದೆರಡನ್ನೂ ಆ್ಯಡ್ ಮಾಡಿ 25,000 ಆಗುತ್ತೆ. ಆರ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಂಡರ್ ಸೆಕ್ಷನ್ 80C ಈಸ್ 1,50,000. ಇದು ಮ್ಯಾಂಡೇಟ್ರಿ, ಇದು ಚೇಂಜ್ ಆಗಲ್ಲ. ವಿಚ್ ಎವರ್ ಈಸ್ ಲೆಸ್ಸನ್ನು ತಗೊಳ್ಳಿ. ಸೊ ಇದೆರಡನ್ನು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೆಸ್ ಟೇಕನ್ ಟು ದಿ ಔಟರ್ ಕಾಲಮ್ 25,000. ಈ ಒಂದು ಡಿಡಕ್ಷನ್ ಬಿಟ್ಟರೆ ಯಾವುದೇ ರೀತಿಯಾದ ಡಿಡಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಏನೂ ಹೇಳಿಲ್ಲ. ಸೊ ಇದೊಂದೇ ಡಿಡಕ್ಷನ್ ಆಗಿರೋದ್ರಿಂದ ವಿ ವಿಲ್ ಡಿಡಕ್ಟ್ ಇಟ್ ಆ್ಯಂಡ್ ವಿ ವಿಲ್ ಅರೈವ್ ಅಟ್ 4,99,950. So as soon as we deduct certain deductions, the various some items must be again added back. ಯಾವುದು ಅಂತಂದರೆ there are 3 items. One is STCG which is related to STT. ಅದರ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಈ ಪ್ರಾಬ್ಲಮಲ್ಲಿ ಪೂರ್ತಿ ಇಲ್ಲ. ನೆಕ್ಸ್ಟ್ LTCG ಇದೆ. ಎಸ್, LTCG ಡೈರೆಕ್ಟಾಗಿ ಅದನ್ನು ಕನ್ಸಿಡರ್ ಮಾಡಿ ಔಟರ್ ಕಾಲಮು. ಇನ್ನೊಂದು ಕ್ಯಾಶುವಲ್ ಇನ್ಕಮ್ಸ್. ಈ ಕ್ಯಾಶುವಲ್ ಇನ್ಕಮ್ಸ್ ಕೆಳಗಡೆ 2 ಇನ್ಕಮ್ ಇದೆ. ಒನ್ ಈಸ್ ವಿನ್ನಿಂಗ್ ಫ್ರಮ್ ಕೇರಳ ಸ್ಟೇಟ್ ಲಾಟ್ರಿ ಅಂತಿದೆ. ಸೊ ಅದನ್ನು ಕನ್ಸಿಡರ್ ಮಾಡಿ 50,000. ಮತ್ತು ಇನ್ನೊಂದು ಕ್ಯಾಶುವಲ್ ಇನ್ಕಮ್ ಫ್ರಮ್ ಕ್ರಾಸ್ವರ್ಡ್ ಪಝಲ್ ಅಂತಿದೆ. ಸೊ ಅದು ಕೂಡ ಕ್ಯಾಶುವಲ್ ಇನ್ಕಮ್ಸೇ ಆಗಿರೋದ್ರಿಂದ 6,200 ಕನ್ಸಿಡರ್ ಮಾಡಿ ಟೋಟಲ್ ಆ್ಯಡ್ ಮಾಡಿದಾಗ ಇದಿಷ್ಟು ಮಾಡಿದಾಗ 71,200 ಬರುತ್ತೆ. ಟೋಟಲ್ ಅದನ್ನು ಆ್ಯಡ್ ಬ್ಯಾಕ್ ಮಾಡಿದಾಗ 5,71,150. ಸೊ ದಿಸ್ ವಿಲ್ ಬಿಕಮ್ ದಿ ಟೋಟಲ್ ಇನ್ಕಮ್ ಆಫ್ ದಿ ಅಸೆಸಿ ಮಿಸ್ಟರ್ ಎಕ್ಸ್. ಈ ಪ್ರಾಬ್ಲಮಲ್ಲಿ ಎಲ್ಲೂ ಟ್ಯಾಕ್ಸ್ ಲಯಬಿಲಿಟಿ ಏನು ಕೇಳಿಲ್ಲ, ಬಟ್ ಸ್ಟಿಲ್ ಫಾರ್ ಯುವರ್ ಪ್ರಾಕ್ಟೀಸ್ ಇನ್ನೊಂದು ಪ್ರಾಬ್ಲಮ್ಮು ನಾನು ಟ್ಯಾಕ್ಸ್ ಲಯಬಿಲಿಟಿದು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಆಫ್ಟರ್ ದಿಸ್ ಟೇಕ್ ಇಟ್ ದಿ ಹೆಡ್ಡಿಂಗ್ ಆ್ಯಸ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಅಗೇನ್ ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದರೇ ಸೇಮ್ ಫಾರ್ಮ್ಯಾಟ್ ಹಾಕ್ಕೊಳ್ಳಿ. ಮೊದಲನೇದಾಗಿ ಕ್ಯಾಶುವಲ್ ಇನ್ಕಮ್ಸ್ ಇದೆಯಾ ನೋಡಿ. ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ ಇದ್ದರೆ ನಾವು ಅದನ್ನು ಮೊದಲು ಇಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 30%. ನೋಡಿ ಇಲ್ಲಿ ಕ್ಯಾಶುವಲ್ ಇನ್ಕಮ್ಸ್ 2 ಇದೆ ಅಲ್ವಾ, 2 ಐಟಮು. ಆ 2 ಐಟಮ್ನ ತೊಗೊಳ್ಳಿ. ಒಂದು 50,000, ಇನ್ನೊಂದು 6,200, ವಿಚ್ ವಿಲ್ ಟೋಟಲ್ ಬಂದು 56,200 ಬರುತ್ತೆ. ಇದ್ರ ಮೇಲೆ ನಾವೇನು ಮಾಡಬೇಕು, 30% ಕ್ಯಾಲ್ಕುಲೇಟ್ ಮಾಡಿದಾಗ 16,860 ಈಸ್ ದಿ ಆನ್ಸರ್. ನೆಕ್ಸ್ಟು LTCG ಇದೆಯಾ ನೋಡಿ. ಡಿಡಕ್ಷನ್ ಆದಮೇಲೆ ನಾವು ಯಾವ್ಯಾವ ಐಟಮ್ಸನ್ನು ಆ್ಯಡ್ ಮಾಡಿರ್ತೀವಿ ಅದನ್ನು ಫಸ್ಟ್ ಇಲ್ಲಿ ಸೆಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟ್ಯಾಕ್ಸ್ ಲಯಬಿಲಿಟಿ ಆದಮೇಲೆ ಎಷ್ಟಿದೆ ಐಟಮ್ಸು, ಒಂದು LTCG, ಒಂದು ಕ್ಯಾಶುವಲ್ ಇನ್ಕಮ್ಸ್ ಇದೆ. ಕ್ಯಾಶುವಲ್ ಇನ್ಕಮ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಇನ್ನು ಉಳಿದಿರೋದು ಯಾವುದು ಡಿಡಕ್ಷನ್ಸ್ ಆದಮೇಲೆ ಆ್ಯಡ್ ಮಾಡಿರೋದು LTCG. ಈ LTCG ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋವಂಥದ್ದು 20%. ಎಸ್, ಅಮೌಂಟನ್ನು ತೊಗೊಳ್ಳಿ. 15,000 ಇಂಟು 20% ಮಾಡಿದಾಗ 3,000 ಬರುತ್ತೆ. And need not to worry about the STCG because there is no information regarding the STCG in this present problem. Next, tax on other income depends upon the slab rates. ಸೊ ಅದರ್ ಇನ್ಕಮ್ ಎಷ್ಟು ಅನ್ನೋದು ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮ್ಮ ಹತ್ರ ಇರುವಂಥ ಟೋಟಲ್ ಇನ್ಕಮ್ ಎಷ್ಟು, 5,71,150 ಮೇಲೆ ನಾವು ಯಾವುದನ್ನು ಮೊದಲನೇದಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿಲಿ ಫಸ್ಟೇ ಪರ್ಸೆಂಟೇಜ್ ಹಾಕಿ ಯಾವ್ಯಾವುದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂಥ ಒಂದು ಅಮೌಂಟನ್ನು ತೆಗೆದುಬಿಡಿ. 30%ಗೆ ಯಾವುದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಕ್ಯಾಶುವಲ್ ಇನ್ಕಮ್ಸ್ ಅಮೌಂಟ್ ಎಷ್ಟು, ಈ ಅಮೌಂಟು 56,200
ಮೈನಸ್ ಇನ್ನೂ ಒಂದಿದೆ ಎಲ್ ಟಿ ಸಿ ಜಿ, ಈ ಅಮೌಂಟ್ ಎಷ್ಟು 15,000. ಇದನ್ನು ನಾವು ಆಲ್ರೆಡಿ ಪರ್ಸೆಂಟೇಜ್ ಹಾಕಿ ಟ್ಯಾಕ್ಸು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 15,000 ಮತ್ತು 56,200 ಎರಡೂ ಡಿಡಕ್ಟ್ ಮಾಡಿದಾಗ ನಮ್ಮ ಹತ್ರ ಉಳಿಯುವಂಥದ್ದು 4,99,950. ಸೊ ಈ ಅಮೌಂಟ್ ಮೇಲೆ ನಾವೀಗ ಏನು ಮಾಡಬೇಕು, ಅಪ್ಲೈ ದಿ ಸ್ಲ್ಯಾಬ್ ರೇಟ್ಸ್. ಸೊ ಆ್ಯಸ್ ಯೂಶ್ವಲ್ ಈ ಸ್ಲ್ಯಾಬ್ ರೇಟ್ಸ್ ಎಲ್ಲ ಇಂಡಿವಿಜುವಲ್ಸ್ಗೂ ಸೇಮ್ ಇರುತ್ತೆ. ಅಪ್ ಟು ರುಪೀಸ್ 2,50,000 ಇಟ್ ಬಿಕಮ್ಸ್ ನಿಲ್. ಸ್ಲ್ಯಾಬ್ ರೇಟ್ಸು ಸೀನಿಯರ್ ಸಿಟಿಸನ್ಸ್ಗೆ, ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ ಚೇಂಜ್ ಆಗುತ್ತೆ. ಆ್ಯಸ್ ಆಫ್ ನೌ ಫಾರ್ ಯುವರ್ ಸಿಲೆಬಸ್ ಇಂಡಿವಿಜುವಲ್ಸ್ ಮಾತ್ರ ಇರುತ್ತೆ. ದಟ್ ಈಸ್ ಅಪ್ ಟು 60 ಮಾತ್ರ ಇಂಡಿವಿಜುವಲ್ಸ್ಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕಿದೆ. ಸೊ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ್ಯಾಟ್, ಇಟ್ಸ್ ಎನಫ್. ನೆಕ್ಸ್ಟ್ ರುಪೀಸ್ 2,50,000 ಟು 5 lakh ಅಟ್ ದಿ, ಇದು 2 ಮೈನಸ್ ಮಾಡಿಬಿಟ್ಟು 2,50,000 ಇಂದ 5 lakh ಅಟ್ ದಿ ರೇಟ್ ಆಫ್ 5%. ಟೇಕ್ ದಿಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೋಡಿ, 2,50,000. ಎಸ್, ಇಲ್ಲಿ ನಮ್ಮ ಹತ್ರ ಡಿಫ್ರೆನ್ಸ್ ಬಂದಿದ್ದು 2,50,000. ಈ 2,50,000 ನಾನು ಇದರಿಂದ ಕನ್ಸಿಡರ್ ತೆಕ್ಕೊಳ್ಬೋದಾ ಅನ್ನೋದನ್ನು ಇಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಇದ್ದಿದ್ದು 4,99,950. ಅದರಲ್ಲಿ ನಾನು ಆಲ್ರೆಡಿ 2,50,000 ತೆಕ್ಕೊಂಬಿಟ್ಟಿದ್ದೀನಿ. ಇನ್ನು ಮಿಕ್ಕಿರೋದೆಷ್ಟು, ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. 4,99,950. ಇದರಲ್ಲಿ ಆಲ್ರೆಡಿ 2,50,000 ನಾನು ಏನು ಮಾಡಿದ್ದೀನಿ, ನಿಲ್ ಅಂತ ತೋರಿಸ್ಬಿಟ್ಟಿದ್ದೀನಿ. ಹಾಗಾದರೆ ಇನ್ನು ಉಳಿದಿದ್ದೆಷ್ಟು ಈ ಅಮೌಂಟಲ್ಲಿ, 2,49,950. ಇದ್ರ ಮೇಲೆ ನಾವಿವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋವಂಥದ್ದು 5%. ನೋಡಿ, ಇಲ್ಲಿ ನಮಗೆ ಇಲ್ಲಿ 2,50,000 ಡಿಫ್ರೆನ್ಸ್ ಬಂತು. ಆದರೆ ನಾವು ಈ 2,50,000 ಇಲ್ಲ ನಮ್ಮ ಹತ್ರ ದುಡ್ಡು, ಇದರಿಂದ ನಾವು ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ಮಾತ್ರ ತೊಗೊಳ್ಬಹುದು ನಾನು, 2,49,950 ರುಪೀಸ್ನ ಮಾತ್ರ ನಾನಿಲ್ಲಿ ತೊಗೊಳೋದಕ್ಕೆ ಸಾಧ್ಯ ಇದೆ. ಕಂಪ್ಲೀಟ್ 2,50,000 ತೊಗೊಳೋದಕ್ಕೆ ನನ್ನ ಹತ್ರ ಇಲ್ಲಿ ದುಡ್ಡು ಇಲ್ಲ. ಸೊ ಹಾಗಾಗಿ ಎಷ್ಟು ದುಡ್ಡು ಸಿಗುತ್ತೆ ಅಷ್ಟನ್ನ ಮಾತ್ರ ತೊಗೊಳ್ಳಿ. 2,49,950 ಮಾತ್ರ ನಾನು ಈ ಅಮೌಂಟಲ್ಲಿ ಎತ್ಕೊಳ್ಬಹುದು. ಇಂಟು 5% ಕ್ಯಾಲ್ಕುಲೇಟ್ ಮಾಡಿದಾಗ 12,498. ಇಷ್ಟೇ ದುಡ್ಡು ಇಲ್ಲಿಗೆ ಖಾಲಿ ಆಗೋಯ್ತು ನೋಡಿ. ಇನ್ನೂ ಎಕ್ಸಸ್ ಏನೂ ಇಲ್ಲ, ಮುಂದಕ್ಕೇನೂ ಇಲ್ಲ, ಕ್ಯಾಲ್ಕುಲೇಟ್ ಮಾಡಿ ಡಿಡಕ್ಟ್ ಮಾಡೋದಕ್ಕೆ ಏನೂ ಇಲ್ಲ. ಇಷ್ಟೇ ಅಮೌಂಟ್ ಇರೋದು ನನ್ನ ಹತ್ರ. ಸೊ ಹಾಗಾಗಿ 12,49,498 12,498. ಸೊ ಇದನ್ನು ನೀವು ಮೇಲ್ಗಡೆ ಕ್ಯಾಲ್ಕುಲೇಟ್ ಮಾಡಿದಂಥ ಎಲ್ ಟಿ ಸಿ ಜಿ ಮತ್ತು ಕ್ಯಾಶುವಲ್ ಇನ್ಕಮ್ಸ್ ಜೊತೆಗೆ ಆ್ಯಡ್ ಮಾಡಿದಾಗ 32,358 ಬರುತ್ತೆ. ಸೊ ಆ್ಯಸ್ ಯೂಶ್ವಲ್ ಇದು ಸಪ್ರೇಟಾಗಿರಲಿ ಈ ಕಡೆ. ಆ್ಯಸ್ ಯೂಶ್ವಲ್ ಎಜುಕೇಷನ್ ಸೆಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 4%. ಇದ್ರ ಮೇಲೆ ಮಾಡಿದಾಗ 1,295 ಬರುತ್ತೆ. ಸೊ ಟೋಟಲ್ ಆಫ್ಟರ್ ಆ್ಯಡಿಂಗ್ ದಿಸ್ 33,653 ವಿಲ್ ಬಿ ದಿ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 4,99,950 ನನ್ನ ಹತ್ರ ಇದ್ದಿದ್ದು ಇನ್ಕಮು. ಅದರಲ್ಲಿ 2,50,000 ನಿಲ್ ಮಾಡಿಬಿಟ್ಟಿದ್ದೀನಿ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ ನಿಲ್ ಅಂತ. ಸೊ ಅದನ್ನು ಡಿಡಕ್ಟ್ ಮಾಡಿಬಿಡಿ. ಇದರ ಮೇಲೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟಂಗಿಲ್ಲ, ಅದನ್ನು ತೋರಿಸಿದ್ದೀವಿ. ಇನ್ನು ಉಳಿದಿರೋದೆಷ್ಟು, 2,49,950. ಈ ಸ್ಟೇಜಲ್ಲಿ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬಂತು, 2,50,000 ಬಂತು. ಈ 2,50,000 ನಾನಿಲ್ಲಿ ತೊಗೊಳೋದಕ್ಕೆ ಆಗ್ತಾಯಿಲ್ಲ. ನಾನಿಲ್ಲಿ ತೊಗೋಬೇಕಾಗಿರೋ ಅಂಥದ್ದು ಅಮೌಂಟ್ ಎಷ್ಟಿದೆ ನನ್ನ ಹತ್ರ, 2,50,000 ಇಲ್ಲ. ಅದ್ರ ಬದಲು ನಾನು 2,49,950 ಮಾತ್ರ ಇದೆ ನನ್ನ ಹತ್ರ. ಸೊ ಹಾಗಾಗಿ ಆ ಅಮೌಂಟನ್ನು ಹಾಕ್ಕೊಂಡು 5%ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ದ ಟ್ಯಾಕ್ಸ್ ಲಯಬಿಲಿಟಿ ಹಿಯರ್ ಈಸ್ 33,653.